Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ಜಸ್ಟ್ ಇನ್ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಟು IPL 2026. ನಮ್ಮ RCB ಹೋಮ್ ಮೆನ್ಯೂ ಯಾವುದು ಇನ್ನ ನಿಗದಿ ಆಗಿಲ್ಲ. ಗೊತ್ತಿರೋದನ್ನೇ ಏನೇನು ಆಗ್ತಿದೆ ಡೆವಲಪ್ಮೆಂಟ್ಸ್ ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಏನೇನು ಮೂವ್ಮೆಂಟ್ಸ್ಗಳು ಆಗ್ತಾ ಇದೆ ಅಂತ. ನಮ್ಮ KCL ಏನಾಗ್ತಾ ಇದೆ, ಏನು ಆಗಬಾರ್ದೋ ಎಲ್ಲ ಆಗ್ತಾ ಇದೆ. RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಬಾರ್ದು ಅಂತ ಬರ್ತಿದೆ ಅಂತ ಕಾಣ್ತಿತ್ತು ಈ ವರ್ಷ 2026 ಸೈಕಲಲ್ಲಿ. ಏನು ಆಗಬಾರ್ದೋ ಅದೆಲ್ಲ ಆಗ್ತಾ ಇದೆ. ಈ ಕಡೆ KC ಎಲೆಕ್ಷನ್ಸು ಕೂಡ ಮುಂದೆ ಹೋಯಿತು. ಈ ಕಡೆ ನವಂಬರ್ 13ನೇ ತಾರೀಕು ಆಗಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಏನೇನೋ ಮಾಡ್ಕೊಂಡು ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ಗಳು ಮಾಡಿಕೊಂಡು ಅದನ್ನು ಮುಂದಕ್ಕೆ ಹಾಕ್ತಾರೆ, ಒಂದು ತಿಂಗಳು ಮುಂದಕ್ಕೆ ಹಾಕ್ತಾರೆ. ಸೊ ಡಿಸೆಂಬರ್ 30ಕ್ಕೆ ಎಲೆಕ್ಷನ್ ಆಗುತ್ತೆ ಅಂತ ಅನ್ಕೊಳ್ಳಿ. ಅಲ್ಲಿಂದ ಆಚೆಗೆ ಜನವರಿ ರಿಸಲ್ಟ್ ಬರುತ್ತೆ. ಜನವರಿ ರಿಸಲ್ಟ್ ಬಂದವರು ಆಲ್ರೆಡಿ ಆಲ್ಮೋಸ್ಟ್ ಒಂಥರ IPL WPL ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿರ್ತದೆ ಅಂತ ಅನ್ಕೊಳ್ಳಿ. ಸೊ ಅಲ್ಲಿಂದ ಆಚೆಗೆ ಕಷ್ಟ. ಇನ್ನೇನು 2-3 ತಿಂಗಳಿರುತ್ತೆ. ಅಲ್ಲಿಂದ ಆಚೆಗೆ ಎಲ್ಲ ಆಲ್ಮೋಸ್ಟ್ IPL ಸ್ಕೆಡ್ಯೂಲ್ಸ್ ಒಂದು ರೇಂಜಿಗೆ ಫೈನಲೈಸ್ ಆಗ್ತಾ ಬರ್ತಾ ಇರುತ್ತೆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಆಲ್ರೆಡಿ ಅವ್ರು ಆಪ್ಷನ್ ಆದ ನಂತರನೇ ಫೈನಲೈಸ್ ಮಾಡಬೇಕು ಅವರ ವೆನ್ಯೂ ಯಾವುದು ಅಂತ, ಹೋಮ್ ವೆನ್ಯೂ ಯಾವುದು ಅಂತ IPL ಟೀಮ್ಗಳು. ಸೊ ಇಲ್ಲಿ KC ಅವ್ರು ಏನೋ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಎಲ್ಲ ಆಯಾಮದಿಂದ ನೋಡ್ತು ಅಂತಂದರೆ ಈ ಸಲ ಯಾಕೋ ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 99% ಇದು ಆಗಲ್ಲ ಅಂತ ಅನ್ನಿಸ್ತದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಮ್ಯಾಚಸ್ಗಳು 2026 ಆಗೋದಿಲ್ಲ ಅಂತ. 2027 ಬಗ್ಗೆ ಗೊತ್ತಿಲ್ಲ, ಎಲ್ಲ ಆ ಟೈಮಲ್ಲಿ ಕೂಲ್ ಡೌನ್ ಡೌನ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಬಟ್ ಈ ವರ್ಷ ಯಾಕೋ ಆಗೋದು ನನಗೇನು ಅಸಾಧ್ಯ ಥರನೇ ಕಾಣಿಸ್ತಿದೆ. 1% ಚಾನ್ಸಸ್ ಇದೆ, ನೋಡೋಣ. ಅದು ಬೆಸ್ಟ್ ಕೇಸ್ ಸಿನಾರಿಯೋ. ನಾನು ಹೇಳ್ತಿರೋದು ವರ್ಸ್ಟ್ ಕೇಸ್ ಸಿನಾರಿಯೋ 99% ನಡೀತಾ ಇದೆ ಇವಾಗ. ಏನಪ್ಪ ಇಲ್ಲಿ ಸೀನು ಅಂತಂದರೆ, ನಮಗೆ ಸೌಂಡ್ ಆಗಿದ್ದ ಹೆಸರು ಯಾವುದು ಅಂದರೆ ಯಾವ ಸ್ಟೇಡಿಯಮ್ದು ಅಂದರೆ MCS ಸ್ಟೇಡಿಯಮ್ದು, ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಪುಣೆದು ಸೌಂಡ್ ಆಗಿತ್ತು ನಮಗೆ. RCB ಇಲ್ಲಿ ಅಪ್ರೋಚ್ ಮಾಡಿದ್ದಂತೆ, ಇವರ ಡೈರೆಕ್ಟರ್ಸ್ನ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿದ್ದಂತೆ. ಸೊ ಇಲ್ಲಿ ಮ್ಯಾಚ್ಗಳಾಗಬೇಕು, 7 ಮ್ಯಾಚ್ ಏನಿದೆ ನಮ್ಮದು ಹೋಮ್ ಮ್ಯಾಚಸ್, ಎಲ್ಲ ಮ್ಯಾಚು ಇಲ್ಲೇ ಆಗಬೇಕು ಅನ್ನೋ ಥರ ಇಲ್ಲಿ ಮಾತುಕತೆ ನಡೀತಾ ಇದೆ ಅಂತ ನಮಗೆ ಆಲ್ಮೋಸ್ಟ್ 1 ವಾರ 2 ವಾರದಿಂದನೇ ಅಪ್ಡೇಟ್ ಅಂತೂ ಬಂದಿತ್ತು. ಬಟ್ ಇವಾಗ ಬರ್ತಾ ಇದೆ ಅಪ್ಡೇಟು, ಇನ್ನೂ ಒಂದು ಫ್ರಾಂಚೈಸ್ ಕೂಡ ಪುಣೆಗೆ ಎಂಟ್ರಿ ಕೊಟ್ಟಿದ್ದಂತೆ, ಅದೇ ರಾಜಸ್ಥಾನ್ ರಾಯಲ್ಸು. ಸೊ ಇವರು ಕೂಡ ನಮ್ಮ RCB ಯಾವ ಥರ ಇಲ್ಲಿ KCA ಜೊತೆಗೆ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ ಕಿತಾಪತಿ ಆಗೈತಲ್ಲ, ಅಲ್ಲೂ ಕೂಡ ಅವ್ರದ್ದು ಕೂಡ ಕಿತಾಪತಿ ಆಗೈತಂತೆ. ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಅಲ್ಲಿನ ಬೋರ್ಡು, ರಾಜಸ್ಥಾನ್ ಕ್ರಿಕೆಟ್ ಅಸೋಸಿಯೇಷನ್ದು ಸ್ವಲ್ಪ ಕಿತಾಪತಿ ಆಗಿದೆ. ಲಾಸ್ಟ್ ಸೈಕಲ್ ಅವ್ರೇನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಬಿಟ್ಟಿದ್ರು ಹಂಗೆ ಹಿಂಗೆ ಅಂತೆಲ್ಲ ಫಾಲ್ಸ್ ಅಲಿಗೇಷನ್ಸ್ನ ಅವರ ಮೇನ್ ಮುಖ್ಯಸ್ಥರಾಗಿರೋವಂಥವ್ರು, ಆ ಬೋರ್ಡ್ನ ಮುಖ್ಯಸ್ಥರಾಗಿರೋವಂಥವ್ರು ಸ್ವಲ್ಪ ಬ್ಲೇಮ್ ಗೇಮ್ಗಳು ಅದು ಇದು ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅದೇನೋ ಇವ್ರಿಗೆ ಹಿಡಿಸಿಲ್ವಂತೆ. ಅದರಿಂದ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಮ್ಮು ಜೈಪುರಲ್ಲಿ ಏನಿದೆ, ಸೊ ಏನು ಕಂಪ್ಲೀಟಾಗಿ 7 ಮ್ಯಾಚ್ನ ಅವ್ರು ಏನು ಆಡಿಸ್ತಾ ಇರಲಿಲ್ಲ, ಅಲ್ಲೇನೇ ಅಲ್ಲಿ ಶಿಫ್ಟ್ಗೆ ಮಾಡ್ತಾಯಿದ್ರು. ಒಟ್ಟಲ್ಲಿ ಸವಾಯ್ ಮಾನ್ಸಿಂಗಲ್ಲಿ ಆಗ್ತಿತ್ತು ಗೇಮ್ಗಳು. ಬಟ್ ಈ ಸಲ ಏನು ಅಂತಂದರೆ ಸವಾಯ್ ಮಾನ್ಸಿಂಗಲ್ಲಿ ಆಡಿಸೋದೇ ಬೇಡ ಮ್ಯಾಚ್ಗಳನ್ನ. ಇನ್ನು ನಮ್ಮ ಮಕ್ಕಳು ರಾಜಸ್ಥಾನದವರು ಅಂದರೆ ಒಳಗಡೆ ಕಿತ್ತಾಡ್ಕೊಂಡಿದ್ದಾರೆ ಇವರು. ಸೊ ಅದರಿಂದ ಇವರು ಕೂಡ ಬರಬೇಕು, ಬೇರೆ ವೆನ್ಯೂಗೆ ಹಾಕಬೇಕು ಮ್ಯಾಚ್ಗಳನ್ನ ಅಂತ ಅನ್ಕೊತಾ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ ಇವಾಗ. ಗುವಾಹಟಿಲಿ ಸ್ವಲ್ಪ ಮ್ಯಾಚಸ್ಸು, ಜೊತೆಗೆ ಪುಣೆಯಲ್ಲಿ ಸ್ವಲ್ಪ ಮ್ಯಾಚಸ್ಸು. ಅಂದರೆ 4 ಮ್ಯಾಚ್ ಪುಣೆಯಲ್ಲಿ, ನಮ್ಮ ಮಿಕ್ಕಂಥ ಮ್ಯಾಚ್ಗಳನ್ನೆಲ್ಲ ಗುವಾಹಟಿಲಿ ಆಡ್ಸೋಣ. ಅಂದರೆ ಜಾಸ್ತಿ ಮ್ಯಾಚಸ್ ಇಲ್ಲಿ ಪುಣೆಗೆ ಬರೋದು. ಸೊ ಇಲ್ಲಿ 4 ಮ್ಯಾಚ್ ಸಿಗುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ಪಕ್ಕಾ ಫಿಕ್ಸ್ ಆಗಿದ್ರಂತೆ. ಇಲ್ಲಿ RCB ದಿನ ಕನ್ಫ್ಯೂಷನ್ ಗೇಮು ನಡೀತಾ ಇದೆ. ಇಲ್ಲಿ ಆಡಿಸ್ಬೇಕಾ ಅಲ್ಲಿ ಆಡಿಸ್ಬೇಕಾ, ಚಿನ್ನಸ್ವಾಮಿಲಿ ಆಡಿಸ್ಬೋದಾ ಅಥವಾ ಇಲ್ಲಿ ಆಡಿಸ್ಬೋದಾ ನಾವು ಇನ್ನೂ ಯಾಕಂದರೆ ಚಿನ್ನಸ್ವಾಮಿಲಿ ಆಯಿತು ಅಂದರೆ ಅದೊಂಥರ RCB ಅದಕ್ಕೆ ಒಂಥರ ವೈಬ್ ಬರುತ್ತೆ. ರಾಜಸ್ಥಾನ್ ರಾಯಲ್ಸ್ ಮುಂಚೆಯಿಂದ ಎಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಆಡಿಸ್ಕೊಂಡು ಬಂದಿದ್ದಾರೆ. ನಮ್ಮ RCB ಅಂತ ಬಂದಾಗ ನಾವೇನು ಬೇಕು ಅಂತ ಕಾರಣಾಂತರಗಳಿಂದ ಕೊರೋನಾ ಕೋವಿಡ್ ಇದ್ದಾಗೆಲ್ಲ ಅಲ್ಲಿ ಇಲ್ಲಿ ಶಿಫ್ಟ್ ಆಗಿರ್ಬೋದು ಅಷ್ಟೇ. ಬೇಕು ಅಂತ ನಾವೇ ನಮ್ಮ ವೆನ್ಯೂನ ಶಿಫ್ಟ್ ಮಾಡ್ಕೊಂಡಿಲ್ಲ ನಾವು. ಬಟ್ ಈ ಸೀಸನು ಬೇಕು ಅಂತಲೇ ಶಿಫ್ಟ್, ಅಂದರೆ ಇದು ಕೂಡ ಕಾರಣಾಂತರ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಬೇಕು ಅಂತ ಶಿಫ್ಟ್ ಏನು ಆಗ್ತಿಲ್ಲ. ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಡಿಕ್ಲೇರ್ ಮಾಡಿಬಿಟ್ಟಿದೆ ಅನ್ಸೇಫ್ ಅಂತ. ಇನ್ನೆಲ್ಲ RCB ಫೋರ್ಸ್ ಮಾಡೋಕ್ಕಾಗತ್ತೆ, KCಗೆ ಹಾಕೊಂಡು ಫೋರ್ಸ್ ಮಾಡೋಕ್ಕಾಗತ್ತೆ, ತಗೊಳ್ಳಿ ಅಂತ. ಅಲ್ಲಿ ಅವರೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಒಂಥರ KC ಅವರೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಯಾವುದೋ ಮೇನ್ ಮ್ಯಾಚಸ್ಸಲ್ಲಿ ಆಡಿಸ್ಬಾರ್ದು ಅಂತ. ಸೊ ಇಲ್ಲಿ ನಮಗೆ ಅಷ್ಟರ ಮಟ್ಟಿಗೆ ಏನು ಕಿತ್ತಾಟ ಏನಾಗಿಲ್ಲ ಅಲ್ಲಿ ಬೋರ್ಡ್ ಜೊತೆಗೆ. ಹೌದು ಏನೇನೋ ಆಗಿದೆ ಸೀನ್ಗಳು, ಕೋರ್ಟ್ ಕೇಸ್ ಅದು ಇದೆಲ್ಲ ಆಗಿದೆ. ಬಟ್ ಬೋರ್ಡ್ ಜೊತೆಗೆ ನಾವೇನು ಕಿತ್ತಾಡ್ಕೊಂಡಿಲ್ಲ. ಇಲ್ಲಿ ಇವ್ರು ಬೋರ್ಡ್ ಜೊತೆಗೆ ಕಿತ್ತಾಡ್ಕೊಂಡಿದ್ದಾರಂತೆ ಇಲ್ಲಿ ರಾಜಸ್ಥಾನ್ ಬೋರ್ಡ್ ಜೊತೆಗೆ. ಆದ್ದರಿಂದ ಅವ್ರು ಈಚೆ ಕಡೆ ಬರಬೇಕು ಅಂದ್ಕೊಂಡಿದ್ದಂತೆ, ಒಂದು ಕ್ಲಿಯರ್-ಕಟ್ ಇವರ ಡೈರೆಕ್ಟರ್ಸ್ ಎಲ್ಲ ಬಂದ್ಬಿಟ್ಟು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರಂತೆ. ರಾಜಸ್ಥಾನ್ ಅವರ ಡೈರೆಕ್ಟರ್ಸು ಪುಣೆಯಲ್ಲಿ ಹೆಂಗಿದೆ ಫೆಸಿಲಿಟಿ, ಹೆಂಗಿದೆ ಹೋಟೆಲ್ಸ್ ಎಲ್ಲ ಹೆಂಗಿದೆ, ಹಾಸ್ಪಿಟಾಲಿಟಿ ಹೆಂಗೆ ನೋಡ್ಕೊಳಕ್ಕಾಗುತ್ತೆ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳಕ್ಕಾಗತ್ತಾ ಅಂತೆಲ್ಲ ನೋಡ್ಕೊಂಡು ಹೋಗಿದ್ದಾರಂತೆ. ಬಟ್ ಪುಣೆ ಅಂತ ಬಂದಾಗ ಖಂಡಿತ ಹಾಸ್ಪಿಟಾಲಿಟಿ ಕೊಡೋಕ್ಕೆ ಪ್ಲೇಯರ್ಸ್ಗಳಿಗಾಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು ಸಿಕ್ಕಾಪಟ್ಟೆ ಸೂಕ್ತವಾಗಿರುವಂಥ ಜಾಗ ಬೇರೆ ವೆನ್ಯೂಸ್ಗಳಿಗೆಲ್ಲ ಕಂಪೇರ್ ಮಾಡ್ತು ಅಂತಂದರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಫೆಸಿಲಿಟಿ ಅನ್ನುವಂಥದ್ದು ಪುಣೆಯಲ್ಲಿ ಇದೆ. ಸೊ ಅದರಿಂದನೇ ಎಲ್ಲರೂ ಪುಣೆ ಅಂತ ಅನ್ನೋದು, ಪುಣೆ ಬೇಕು ಅಂತ ಅನ್ನೋದು, ಪುಣೆ ವೆನ್ಯೂ ಬೇಕು ಅಂತ ಅನ್ನೋದು. ಸೊ ಅದು ಬಿಟ್ಟು ನೋಡ್ತು ಅಂತಂದರೆ ಹತ್ತಿರ ಇರುವಂಥ ಸ್ಟೇಡಿಯಮ್ಗಳು ಇನ್ನು ಬೇಕಾದರೆ ಇದಕ್ಕೆ ಹೋಗ್ಬೋದು, ಕೇರಳಕ್ಕೆ ಹೋಗ್ಬೋದು. ಕೇರಳದಲ್ಲಿ ಒಂದು ಮೈನ್ ವೆನ್ಯೂ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಏನು ಮ್ಯಾಚಸ್ಗಳೇನು ಆಗೋದಿಲ್ಲ ಅಲ್ಲಿ. ಅದನ್ನು ಬಿಡ್ತು ಅಂತಂದರೆ ಮೈನ್ ಕೇರಳದ ನೆಗೆಟ್ ಮಾಡ್ತು ಅಂದ್ರೂ ಕೂಡ ಈ ಕಡೆ ಮಧ್ಯಪ್ರದೇಶಿಗೆ ಹೋಗ್ಬೋದು. ಅಲ್ಲಿ ಇಂಡೋರ್ ಸ್ಟೇಡಿಯಂ ಇದೆ, ಹೋಲ್ಕರ್ ಸ್ಟೇಡಿಯಂ ಇದೆ.
ಬಟ್ ಅದೆಲ್ಲರಿಗೂ ಕಂಪೇರ್ ಮಾಡ್ತು ಅಂದರೆ ಪುಣೆ ಸ್ಟೇಡಿಯಂ ಹತ್ರ ಫೆಸಿಲಿಟಿ ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೋಟೆಲ್ ಫೆಸಿಲಿಟಿ ಆಗಿರ್ಬೋದು, ಎಲ್ಲ ಫೆಸಿಲಿಟಿ ಆಗಿರ್ಬೋದು ಸಾಕಾಗಿದೆ. ಅದಕ್ಕೋಸ್ಕರನೇ ಅವರು ಕೂಡ ಇಲ್ಲಿ ಅಪ್ರೋಚಿಗೆ ಬಂದಿರುವಂಥದ್ದು. ಇಲ್ಲಿ ರಾಜಸ್ಥಾನದವರು ಟಾಕಲ್ಲಿ ಇರೋದ್ರಿಂದ ಯಾವ್ದಾದ್ರು ಒಂದು ಟೀಮಿಗೆ ಅಷ್ಟೇ ಅವ್ರು ಕೊಡ್ಬೋದು, 2 ಟೀಮ್ಗಂತೂ ಕೊಡೋಕ್ಕಾಗೋದಿಲ್ಲ. ಹೋಮ್ ಆಗಿ ಇದನ್ನೇ ಇಟ್ಕೊಳ್ಳಿ, ಇಬ್ಬರು ನೀವು ಹೋಮ್ ಆಗಿ ಇಬ್ಬರು ಇಲ್ಲೇ ಬಂದು ಆಡ್ಬಿಡ್ರಿ ಅಂತ ಎಲ್ಲ ಅನ್ನೋದಕ್ಕಾಗೋದಿಲ್ಲ. ಸೊ ಆದ ಕಾರಣದಿಂದ ಖಂಡಿತ ಇಲ್ಲಿ ಒಂದು ತಕಡಿ ಮೇಲೆ ಒಂದು ತಕಡಿ ಕೆಳಗಡೆ ಅಂತ ಹೋಗಲೇಬೇಕು. ಒಟ್ನಲ್ಲಿ ಪುಣೆಲಂತೂ ಮ್ಯಾಚ್ ಅಂತೂ ಖಂಡಿತ ಆಗುತ್ತೆ ಈ ಸೀಸನ್ನು. ಅದು RRದಾಗುತ್ತಾ RCBದಾಗುತ್ತಾ ಗೊತ್ತಿಲ್ಲ ಹೋಮ್ ಮ್ಯಾಚು. ಒಟ್ನಲ್ಲಿ ಪುಣೆ ಅಂತೂ ಈ ಸೀಸನ್ ಅಂತೂ ಖಂಡಿತ ಹೋಸ್ಟ್ ಅಂತೂ ಖಂಡಿತ ಮಾಡ್ತಾ ಇದೆ. ಸೊ ನೋಡೋಣಮ್ಮ ಏನಾಗುತ್ತೆ ಕತೆ ಅಂತ. ಒಟ್ನಲ್ಲಿ ನನ್ನ ಪ್ರಕಾರ RCB ಲಾಕ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದರೆ ಇದಕ್ಕಿಂತ ಬೆಟರ್ ವೆನ್ಯೂ ಬೇರೆ ಕಡೆ ಎಲ್ಲೂ ಕೂಡ ಸಿಗೋದಿಲ್ಲ, ಫೆಸಿಲಿಟಿ ಇರುವಂಥ ವೆನ್ಯೂ. ನೋಡೋಣ ಏನಾಗುತ್ತೆ. ನನ್ನ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಸೀಸನ್ ಯಾವುದೇ ಮ್ಯಾಚು ಆಗೋದಿಲ್ಲ. ಯಾಕಂದರೆ ಇಲ್ಲಿ KCL ಪಾಲಿಟಿಕ್ಸ್ ನಡೀತಿದೆ. ಕರ್ನಾಟಕ ಗೌರ್ಮೆಂಟ್ ಕೂಡ ಇದನ್ನು ಆಲ್ಮೋಸ್ಟ್ ಅಪೋಸ್ ಮಾಡಿಬಿಟ್ಟು ಬ್ಯಾನ್ ಮಾಡಿಬಿಟ್ಟವ್ರೆ, ಇಲ್ಲೆಲ್ಲ ಮೇನ್ ಮ್ಯಾಚ್ ಆಗಬಾರ್ದು ಅಂತ. ಇಲ್ಲಿ ಎಲ್ಲ ಕಡೆಯಿಂದನೂ ಅಪೋಸಿಷನ್ನೇ ನಮ್ಮ RCBಗೆ. ಇಲ್ಲಿ ಯಾರು ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಳ್ಳೋದೇ ಇಲ್ಲ. ಇಲ್ಲಿ ಬಂದು ಆಡ್ರಿಗರೋ ಅಂತ ಕೇಳೋರೇ ಆಗುತ್ತೆ ಇಲ್ಲ ಅಲ್ಲಿ. ಸೊ ಆದ್ದರಿಂದ ಖಂಡಿತ ಮೂವ್ ಅಂತೂ ನನ್ನ ಪ್ರಕಾರ ಆಗೇ ಆಗುತ್ತೆ. ನೋಡೋಣ ಯಾವ ವೆನ್ಯೂ ಡಿಸೈಡ್ ಆಗುತ್ತೆ ಅಂತ. ಆದಷ್ಟು ಬೇಗ ಲಾಕ್ ಮಾಡ್ಕೊಂತು ಅಂದರೆ MCA ಸಿಗುತ್ತೆ, ಇಲ್ಲಾಂದರೆ ಬೇರೆ ವೆನ್ಯೂ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ರಾಜಸ್ಥಾನ ಲಾಕ್ ಮಾಡ್ಕೊಂಡ್ರು ಅಂತಾನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.